ಹಾಯ್ ಫ್ಯಾಮ್, ಹ್ಯಾಪಿ ಸಂಡೇ. ಇವತ್ತು ಸಂಡೇಗೆ ನಾನು ಮನೇಲಿ ಮಾಡಿದ್ದು ಬಿರಿಯಾನಿ. ಅದಕ್ಕೆ ನಾನು ಮೆಣಸು, ಲವಂಗ, ಏಲಕ್ಕಿ, ಸಾಂಬಾರು ಬೀಜ ಮತ್ತು ಚಕ್ಕೆ ತೊಗೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸು ಮತ್ತು ಟೊಮೊಟೊ ತೊಗೊಂಡಿದ್ದೆ. ಜೊತೆಗೆ ಬೆಳ್ಳುಳ್ಳಿನೂ ಜಜ್ಕೊಂಡಿದ್ದೆ. ಈಗ ಎಲ್ಲ ಸಾಂಬಾರು ಪದಾರ್ಥನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದೆ, ಬಿಕಾಸ್ ಇದು ಟೇಸ್ಟ್ ಬರುತ್ತೆ. ಇದಕ್ಕೆ ಪುದೀನ ಮತ್ತು ಸಾಂಬಾರು ಸೊಪ್ಪನ್ನು ಸ್ವಲ್ಪ ತೊಗೊಂಡಿದ್ದೆ. ಅದನ್ನು ಬಾಣಲಿಲಿ ಮೆಣಸಿಕಾಯಿ ಮತ್ತು ಸಾಂಬಾರು ಸೊಪ್ಪು ಮತ್ತು ಇದನ್ನು ಎರಡನ್ನೂ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಹಾಕಬೇಕು. ಗ್ಯಾಸ್ಟ್ರಿಕ್ ಇರೋರಿಗೆ ಮೆಣಸಿಕಾಯಿ ಆಗಲ್ವಲ್ಲ, ಸೊ ಈ ಥರ ಮಾಡಿ ಹಾಕೋದ್ರಿಂದ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಈಗ ಮಾಡಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ ಕೂಡ ಜಾಸ್ತಿ ಆಗೋಲ್ಲ. ಈಗ ಎಲ್ಲ ನಾನು ಹುರ್ಕೊಂಡಿದ್ದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಮತ್ತು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿಟ್ಕೊಂಡಿದ್ದೆ. ಅದು ಸ್ವಲ್ಪ ಆದಮೇಲೆ ಎಲ್ಲ ಈರುಳ್ಳಿ, ಮೆಣಸಿಕಾಯಿ ಮತ್ತು ಒಂದು ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ, ಬಿಕಾಸ್ ಅದು ಎಣ್ಣೆ ಎಲ್ಲ ಬಿಡ್ಕೋಬೇಕು ಮತ್ತು ಅದರದ್ದು ಸ್ಮೆಲ್ ಕೂಡ ಹೋಗಬೇಕು. ಫ್ರೈ ಮಾಡ್ತಾ ಹಾಗೆ ಏನು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿದೆ. ಮತ್ತು ನಾನು ಎಲ್ಲ ಪದಾರ್ಥ ಹಾಕಿ ಮಿಕ್ಸಿ ಮಾಡಿದ್ನಲ್ವ, ಆ ಗ್ರೈಂಡರ್ನ ಇದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಬೇಕು. ಅದು ಎಲ್ಲ ಎಣ್ಣೆ ಅಂಶ ಬಿಟ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಬೇಕು. ಸೊ ಆವಾಗ ಅದು ಹಸಿ ಎಲ್ಲ ಹೋಗುತ್ತೆ. ಮತ್ತು ನಾನು ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಬಿಕಾಸ್ ಉಪ್ಪು ಈಗಲೇ ಚಿಕನಿಗೆ ಸ್ವಲ್ಪ ಹತ್ತೋದ್ರಿಂದ ಅದ್ರ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ ಅದಕ್ಕೆ ಮ್ಯಾರಿನೇಟ್ ಆಗೋ ತನಕ ಒಂದು 5 ಮಿನಿಟ್ಸ್ ಬಿಡಬೇಕಾಗತ್ತೆ. ನೋಡಿ ಚಿಕನ್ ಹೇಗಿದೆ. ಈಗ ಈ ಮಿಕ್ಸ್ ಆಗಿರೋ ಚಿಕನನ್ನು ನಾವು ಆಲ್ರೆಡಿ ಕುದಿಯೋಕೆ ಇಟ್ಟಿರೋಂಥ ಮಸಾಲೆಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚಿಕನ್ನು ಅದಕ್ಕೆ ಮಿಕ್ಸ್ ಆಗೋದ್ರಿಂದ ಎಲ್ಲ ಮಸಾಲೆನೂ ಅದಕ್ಕೆ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ. ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಡಬೇಕು. ಸೊ ಚಿಕನ್ ಇದರಲ್ಲೇ ಬೇಯೋದ್ರಿಂದ ಚಿಕನ್ನಿಗೆ ಮಸಾಲೆ ಕೂಡ ಚೆನ್ನಾಗಿ ಹತ್ತತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಹೀಗೆ ಮುಚ್ಚೋಣ. ಇದಕ್ಕೀಗ ನಾನು ಬಂದು ಬುಲೆಟ್ ರೈಸ್ ಹಾಕ್ತಿದ್ದೀನಿ. ಬಿರಿಯಾನಿಗೆ ಎಲ್ಲರೂ ಬೇರೆ ಬೇರೆ ರೈಸ್ನ ಯೂಸ್ ಮಾಡ್ತಾರೆ, ಬಟ್ ನಾನೀಗ ಬುಲೆಟ್ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಎಷ್ಟು ರೈಸ್ ತೊಗೊಂಡಿದ್ದೀನೋ ಅದಕ್ಕೆ ತಕ್ಕಾಗಿ ನೀರನ್ನು ಕೂಡ ಹಾಕ್ಕೋಬೇಕು. ಈಗ ಆಲ್ರೆಡಿ ಇಲ್ಲಿ ಕುದೀತಿರೋ ಅಂಥ ಚಿಕನ್ಗೆ ನೀರು ಹಾಕಿ ನಾನು ಅದನ್ನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ತೀನಿ. ಮತ್ತು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಆ ಅಕ್ಕಿನ ಇದಕ್ಕೆ ಹಾಕಿಟ್ಟಿದ್ದೀನಿ. ಸ್ವಲ್ಪ ಕುದಿ ಬಂದ ಮೇಲೆ ಹೇಗೆ ಬಂದಿದೆ ಅಂತ ನೋಡಿ. ಸ್ಮೆಲ್ ಕೂಡ ಗಮ್ ಅಂತಿದೆ. ಇದನ್ನು ನಾನು ಕ್ಲೋಸ್ ಮಾಡಿದ್ದೀನಿ. ರುಚಿಗೆ ತಕ್ಕೋ 2-3 ವಿಷಲ್ ಆಗಿದೆ. ಓಪನ್ ಮಾಡಿದೆ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಆಗಿದೆ.